Namaste ಎಲ್ರಿಗೂ. Hi my dear student. See, today we have to discuss about the 7th standard 3rd lesson heat. 7ನೇ ತರಗತಿಯ 3rd lesson ಅಂದರೆ ಇದು ಹಳೆ ಸಿಲೆಬಸ್ ಟೆಕ್ಸ್ಟ್ ಬುಕ್ಕು, ಸೊ ಹಾಗಾಗಿ 4th ಅಂತ ಇದೆ. ಇದು 3rd lesson ಹೀಟ್, ಉಷ್ಣ. ಈ ಲೆಸನ್ನ ಡಿಸ್ಕಸ್ ಮಾಡೋಣ. ಆದಷ್ಟು ಎಲ್ಲ ಸ್ಟೂಡೆಂಟ್ಸ್ಗಳು, ನೀವು ಕನ್ನಡ ಮೀಡಿಯಮ್ ಇರಲಿ ಇಂಗ್ಲೀಷ್ ಮೀಡಿಯಮ್ ಇರಲಿ, ಈ ಆಡಿಯೋನ ಕೇಳಿಸ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಇಟ್ಕೊಂಡು 2 or 3 ಟೈಮ್ ಓದಿ. ಯಾಕಂದರೆ ಕೆಲವರು ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ 5thವರೆಗೆ, ಆಮೇಲೆ 6th ಇಂಗ್ಲೀಷ್ ಮೀಡಿಯಮ್ಗೆ ಹೋದರೆ ಅವ್ರಿಗೆ ಸೈನ್ಸು ಸ್ವಲ್ಪ ಟಫ್ ಅನಿಸುತ್ತೆ, ಕಷ್ಟ ಆಗುತ್ತೆ. ಅವ್ರಿಗೆ ಸಡನ್ನಾಗಿ ಆ ವರ್ಡ್ಸ್ಗಳು ಅದರ ಮೀನಿಂಗ್ಸ್ ಗೊತ್ತಾಗಲ್ಲ. ಹಾಗಾಗಿ ನಾನು ಇಂಗ್ಲೀಷಲ್ಲಿರೋ ಸೈನ್ಸನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಆದಷ್ಟು ಇನ್ನೂ ಎಕ್ಸ್ಪ್ಲನೇಷನ್ ಮೋರ್ ಬೇಕು, ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಅದನ್ನು ತಿಳಿಸಿ. ಬಟ್ ಆಡಿಯೋನ 2-3 ಟೈಮ್ ಕೇಳಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು. ಆದಷ್ಟು ನಿಮ್ಮ ಯಾರ್ಯಾರು ಇಂಗ್ಲೀಷ್ ಮೀಡಿಯಮ್ ಇದ್ದಾರೋ ಕನ್ನಡ ಮೀಡಿಯಮ್ ಇದ್ದಾರೋ ಎಲ್ಲ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಅವ್ರಿಗೆ ಒಂದು ಲೆಸನ್ನ ಕಂಪ್ಲೀಟ್ ಎಲ್ಲ ವೀಡಿಯೋಸು ಮತ್ತು ಎಲ್ಲ ಕ್ಲಾಸಸ್ದು ಪ್ರತಿ ಲೆಸನ್ದು ಎಕ್ಸ್ಪ್ಲನೇಷನ್ನು ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಲೆಟ್ ವಿ ಸ್ಟಾರ್ಟ್ ನೌ. In chapter 3, you learned that woolen cloths are made from animal fibers. You are also known that cotton cloths are made from plant fibers. ಅಂದರೆ ಲಾಸ್ಟ್ ಲೆಸನಲ್ಲಿ ಅದು ಕ್ಲಾತಸ್ ಬಗ್ಗೆ ಇತ್ತು, ಸೊ ಅದರದ್ದೇ ಕಂಟಿನ್ಯೂಟಿ ಕೊಟ್ಟಿದ್ದಾರೆ. ಅಂದರೆ ನಾವು ಸಾಮಾನ್ಯವಾಗಿ ಜನರಲ್ ಆಗಿ ತೊಗೊಂಡ್ರೆ ಹುಲ್ಲನ್ ಕ್ಲಾತಸ್ ಅಂದರೆ ಉಣ್ಣೆಯ ಬಟ್ಟೆಗಳನ್ನು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಅನಿಮಲ್ ಫೈಬರ್ಸ್ ಅಂದರೆ ಪ್ರಾಣಿಯ ತುಪ್ಪಳ, ಈ ಕುರಿ ಮೇಕೆ ಇವುಗಳ ತುಪ್ಪಳದಿಂದ ಉಲ್ಲನ್ ಕ್ಲಾತಸ್, ಹುಲ್ಲನ್ನು ಉಣ್ಣೆ ಯಾವುದರಿಂದ ಸಿಗುತ್ತೆ? ನಮಗೆ ಪ್ರಾಣಿಯ ಕೂದಲಿರುತ್ತಲ್ಲ, ಪ್ರಾಣಿಯ ಈ ಕುರಿ ನೋಡಿರ್ತೀರಲ್ಲ, ಶೀಪ್ದು ಕೂದಲು, ಆ ರೀತಿಯ ಉಣ್ಣೆಯಿಂದ ಮಾಡಲ್ಪಟ್ಟಿರುತ್ತೆ ಸ್ವೆಟರ್ಸ್, ಇದೆಲ್ಲ ಉಣ್ಣೆಯ ಬಟ್ಟೆಗಳು. ಅದೇ ರೀತಿ ಕಾಟನ್ ಕ್ಲಾತಸ್, ಹತ್ತಿ ಬಟ್ಟೆ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಅದು ಪ್ರಾಣಿಯ ತುಪ್ಪಳದಿಂದ ಮಾಡಲ್ಪಟ್ಟಿದೆ. ಇದು ಸಸ್ಯ. ಕಾಟನ್ ಅಂದರೆ ಹತ್ತಿ ನಮ್ಗೆ ಯಾವುದರಿಂದ? ಗಿಡದಿಂದ ಸಿಗೋದು. ಆ ಗಿಡದಲ್ಲಿರೋ ಹತ್ತಿಯನ್ನು ಎಳೆಗಳಾಗಿ ಮಾಡಿ ಹತ್ತಿ ಬಟ್ಟೆಯನ್ನು ತಯಾರು ಮಾಡುವಂಥದ್ದು. ಹಾಗಾಗಿ ಇದು ಪ್ಲ್ಯಾಂಟ್ ಫೈಬರ್ಸ್, ಇದು ಸಸ್ಯದ ನಾರಿನಿಂದ ಮಾಡಲ್ಪಟ್ಟಿರುತ್ತೆ ಕಾಟನ್ ಕ್ಲಾತಸ್ಸು. ವಿ ವಿಯರ್ ವುಲನ್ ಕ್ಲಾತಸ್ ಡ್ಯೂರಿಂಗ್ ವಿಂಟರ್ಸ್ ವೆನ್ ಇಟ್ ಈಸ್ ಕೋಲ್ಡ್ ಔಟ್ಸೈಡ್. ಚಳಿಗಾಲದಲ್ಲಿ ನಾವು ಉಣ್ಣೆಯ ಸ್ವೆಟರ್ಗಳನ್ನು, ಉಣ್ಣೆಯ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗ್ತೇವೆ. ಉಲ್ಲನ್ ಕ್ಲಾತಸ್ ಕೀಪ್ಸ್ ಅಸ್ ವಾರ್ಮ್ಸ್. ಉಣ್ಣೆಯ ಬಟ್ಟೆಗಳನ್ನು, ಉಲ್ಲನ್ ಕ್ಲಾತಸ್ನ ನಾವು ಹಾಕ್ಕೊಳ್ಳೋದ್ರಿಂದ ಇನ್ನು ನಮಗೆ ಏನಂತ ಯಾವ ರೀತಿ ಫೀಲ್ ಆಗುತ್ತೆ? ಕೀಪ್ಸ್ ಅಸ್ ವಾರ್ಮ್, ನಮ್ಮನ್ನು ಬೆಚ್ಚಗಿಡುತ್ತೆ. ವಾರ್ಮ್ ಅಂದರೆ ಬೆಚ್ಚಗೆ. ವಿ ಪ್ರಿಫರ್ ಟು ವಿಯರ್ ಲೈಟ್ ಕಲರ್ಡ್ ಕಾಟನ್ ಕ್ಲಾತ್ಸ್ ವೆನ್ ಇಟ್ ಈಸ್ ಹಾಟ್. ಅದೇ ರೀತಿ ಹಾಟ್, ತುಂಬ ಬಿಸಿಲಿದ್ದಾಗ ನಾವು ಆದಷ್ಟು ಹತ್ತಿಯ ಬಟ್ಟೆಗಳನ್ನು, ಅದರಲ್ಲೂ ತುಂಬ ಲೈಟ್ ಕಲರ್ಸ್, ಅತಿ ತಿಳಿ ಬಣ್ಣದ ಹತ್ತಿಯ ಬಟ್ಟೆಗಳನ್ನು ಧರಿಸೋದಕ್ಕೆ ಇಷ್ಟಪಡ್ತೀವಿ. ದೀಸ್ ಗಿವ್ಸ್ ಆಸ್ ಎ ಫೀಲಿಂಗ್ ಆಫ್ ಕೂಲ್ನೆಸ್. ಇದರಿಂದ ಏನಾಗುತ್ತೆ? ಬೇಸಿಗೆಯ ಕಾಲದಲ್ಲಿ ಹತ್ತಿಯ ಬಟ್ಟೆಗಳನ್ನು ಧರಿಸುವುದರಿಂದ ನಮಗೆ ತಂಪಾದ ಅನುಭವವನ್ನು ನೀಡುತ್ತೆ. ಯು ಮೈಟ್ ಹ್ಯಾವ್ ವಂಡರ್ ವೈ ಪರ್ಟಿಕ್ಯುಲರ್ ಟೈಪ್ಸ್ ಆಫ್ ಕ್ಲಾತ್ಸ್ ಆರ್ ಸೂಟಬಲ್ ಫಾರ್ ಎ ಪರ್ಟಿಕ್ಯುಲರ್ ಸೀಸನ್. ನಿಮಗೆ ಆಶ್ಚರ್ಯ ಆಗ್ಬೋದು, ಯಾಕೆ ಪ್ರತಿಯೊಂದು ಹವಾಮಾನಕ್ಕೆ, ವಾತಾವರಣಕ್ಕೆ ತಕ್ಕಂತೆ ವಿವಿಧ ರೀತಿಯ ವಾತಾವರಣಕ್ಕೆ ವಿವಿಧ ರೀತಿಯ ಕೆಲವೊಂದು ಬಟ್ಟೆಗಳನ್ನು, ಅಂದರೆ ಆಯಾ ಚಳಿಗಾಲಕ್ಕೆ ಸ್ವೆಟರ್ನೇ ಹಾಕೋಬೇಕು, ಬೇಸಿಗೆಗಾಲದಲ್ಲಿ ಕಾಟನ್ ಬಟ್ಟೆಗಳನ್ನೇ ಧರಿಸಬೇಕು. ಈ ರೀತಿ ವೆರೈಟೀಸ್, ಈ ರೀತಿ ಆಯಾ ಕಾಲಕ್ಕೆ ಹೊಂದುವಂತಹ ಬಟ್ಟೆಗಳನ್ನು ಯಾಕೆ ಆಯಾ ಕಾಲಕ್ಕೆ ಇದೆ ಅಂಥೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು. ಇನ್ ವಿಂಟರ್ ಯು ಫೀಲ್ ಕೋಲ್ಡ್ ಇನ್ಸೈಡ್ ದ ಹೌಸ್. ಹಾಗೆ ವಿಂಟರ್ಲಿ, ಚಳಿಗಾಲದಲ್ಲಿ ನಾವು ಮನೆ ಒಳಗಿದ್ರೂ ಸಹ ನಮಗೆ ಚಳಿ ಆಗ್ತಾ ಇರುತ್ತೆ ಅಲ್ವಾ? ಹೊರಗಡೆ ಹೋಗಲ್ಲ, ಇಬ್ಬನಿ ಬೀಳ್ತಾ ಇರುತ್ತೆ ಅಥವಾ ಕೂಲಿದ್ರು, ನಾವು ಮನೆ ಒಳಗೆ ಇದ್ರೂ ಸಹ ನಮ್ಗೆ ಚಳಿ ಆಗ್ತಿರುತ್ತೆ ಚಳಿಗಾಲದಲ್ಲಿ. ಇಫ್ ಯು ಕಮ್ ಔಟ್ ಇನ್ ಸನ್, ಅದೇ ರೀತಿ ಸೂರ್ಯನ ಬೆಳಕಿಗೆ ಬಂದರೆ ಹೊರಗಡೆಗೆ, ಯು ಫೀಲ್ ವಾರ್ಮ್, ಸ್ವಲ್ಪ ಬೆಚ್ಚಗೆ ಅನಿಸುತ್ತೆ. ನಾವು ಮನೆಯೊಳಗಿದ್ರೂ ಚಳಿ ಆಗ್ತಿರುತ್ತೆ, ಬಟ್ ಹೊರಗಡೆ ಬಿಸಿಲಿದೆ ಅಂತ ಬಿಸಿಲಿಗೆ ಹೋದರೆ ಆಗ ಸ್ವಲ್ಪ ನಮಗೆ ಬೆಚ್ಚಗೆ ಇರುತ್ತೆ. ಇನ್ ಸಮ್ಮರ್, ಅದೇ ರೀತಿ ಸಮ್ಮರಲ್ಲಿ, ಬೇಸಿಗೆ ಕಾಲದಲ್ಲಿ, ಯು ಫೀಲ್ ಹಾಟ್ ಈವನ್ ಇನ್ಸೈಡ್ ದ ಹೌಸ್. ಬೇಸಿಗೆ ಕಾಲದಲ್ಲೂ ಅಷ್ಟೇ, ನೀವು ಮನೆಯ ಒಳಗಿದ್ರೂ ನಿಮ್ಗೇನಾಗುತ್ತೆ? ಶೆಕೆ ಉಂಟಾಗ್ತಾ ಇರುತ್ತೆ. ಹೌ ಡು ವಿ ನೋ ವೆದರ್ ಆ್ಯನ್ ಆಬ್ಜೆಕ್ಟ್ ಈಸ್ ಹಾಟ್ ಆರ್ ಕೋಲ್ಡ್?
ಹಾಗಾದರೆ ನಾವು ಬಿಸಿಯಾಗಿದೆ, ತಣ್ಣಗಿದೆ ಅಂಥೇಳಿ ನಾವು ಹೇಗೆ ತಿಳಿದುಕೊಳ್ಳೋದು? ಹೌ ಡು ವಿ ಫೈಂಡ್ ಔಟ್ ಹೌ ಹಾಟ್ ಆರ್ ಕೋಲ್ಡ್ ಆ್ಯನ್ ಆಬ್ಜೆಕ್ಟ್ ಈಸ್? ಹಾಗಾದರೆ ವಸ್ತುಗಳು ಬಿಸಿಯಾಗಿದೆಯೇ ಅಥವಾ ತಂಪಾಗಿದೆಯೇ ಎಂದು ಹೇಗೆ ತಿಳಿಯುವುದು? ಇನ್ ದಿಸ್ ಚಾಪ್ಟರ್ ವಿ ಶಾಲ್ ಟ್ರೈ ಟು ಸೀಕ್ ಆನ್ಸರ್ ಟು ಸಮ್ ಆಫ್ ದೀಸ್ ಕ್ವಶನ್ಸ್. ಹಾಗಾದರೆ ಈ ಲೆಸನಲ್ಲಿ ಈ ಉಷ್ಣ, ಹೀಟ್ ಅಂತ. ವಾಟ್ ಈಸ್ ದ ಮೀನಿಂಗ್ ಆಫ್ ಹೀಟ್? ಹಾಗಾದರೆ ಲೆಟ್ಸ್ ವಿ ಕಮ್ ಟು ದ ಪಾಯಿಂಟ್. ಪಾಯಿಂಟಿಗೆ ಬಂದರೆ ಹೀಟ್, ಉಷ್ಣ ಅಂದರೆ ಏನು? ಬಿಸಿಯನ್ನು ಉಷ್ಣ ಅಂತೀವೋ ಅಥವಾ ತಾಪಮಾನವನ್ನು ಉಷ್ಣ ಅಂತೀವೋ ಏನು? ವಾಟ್ ವಿ ಹ್ಯಾವ್ ಟು ಆನ್ಸರ್ ಟು ಸಮ್ ಆಫ್ ದೀಸ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್ ವಿ ಶಾಲ್ ಟ್ರೈ ಟು ಸೀಕ್. ಈ ಲೆಸನಲ್ಲಿ ನಾವು ಉಷ್ಣತೆಯ ಬಗ್ಗೆ, ಹೀಟ್ ಅಂದರೆ ಏನು ಅದ್ರ ಬಗ್ಗೆ ಕಂಪ್ಲೀಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿ 3.1 ನೋಡಿ, ಇದು ಹಾಟ್ ಆ್ಯಂಡ್ ಕೋಲ್ಡ್. ಬಿಸಿ ಮತ್ತು ತಂಪು ಇವೆರಡು ಹೇಗೆ ಅಂತೇಳಿ. ಇನ್ ಅವರ್ ಡೇ ಟು ಡೇ ಲೈಫ್ ವಿ ಕಮ್ ಅಕ್ರಾಸ್ ಎ ನಂಬರ್ ಆಫ್ ಆಬ್ಜೆಕ್ಟ್ಸ್. ಪ್ರತಿದಿನವೂ ನಾವು ಕೆಲವೊಂದು ವಸ್ತುಗಳನ್ನು, ಅನೇಕ ವಿಧದ ವಸ್ತುಗಳನ್ನು ನಾವು ನೋಡ್ತೇವೆ. ಸಮ್ ಆಫ್ ದೆಮ್ ಆರ್ ಹಾಟ್. ಅದರಲ್ಲಿ ಕೆಲವು ವಸ್ತುಗಳು ಏನು ಹಾಟ್, ಬಿಸಿಯಾಗಿರುತ್ತವೆ. ಸಮ್ ಕೋಲ್ಡ್ ಆ್ಯಂಡ್ ಹಾಟ್ ವಾಟರ್ ಇನ್ ಮಗ್. ಸಮ್ ಆಫ್ ದೆಮ್ ಆರ್ ಹಾಟ್. ಅದರಲ್ಲಿ ಕೆಲವೊಂದೇನು ಬಿಸಿಯಾಗಿರುತ್ತವೆ. ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಕೋಲ್ಡ್. ನಾವು ಪ್ರತಿದಿನ ನೋಡುವಂತಹ ಅನೇಕ ರೀತಿಯ ವಸ್ತುಗಳಲ್ಲಿ ಕೆಲವೊಂದು ವಸ್ತುಗಳು ಬಿಸಿಯಾಗಿರುತ್ತವೆ, ಕೆಲವೊಂದು ವಸ್ತುಗಳು ಹಾಟ್, ತಂಪಾಗಿರುತ್ತೆ, ಕೆಲವೊಂದು ಬಿಸಿಯಾಗಿರುತ್ತೆ. ಟೀ ಈಸ್ ಹಾಟ್ ಅಲ್ವಾ? ಟೀ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಟೀನೋ ಕಾಫಿನೋ ಏನೋ ಬಿಸಿ ಬಿಸಿಯಾಗಿ ಕುಡಿತೀವಿ ಚಳಿ ಮಳೆಗಾಲದಲ್ಲಿ ಅಲ್ವಾ? ಅದೇನಿರುತ್ತೆ ಬಿಸಿ, ಹಾಟ್ ಆಗಿರುತ್ತೆ. ಆ್ಯಂಡ್ ಐಸ್ ಈಸ್ ಕೋಲ್ಡ್. ಅದೇ ರೀತಿ ಮಂಜುಗೆಡ್ಡೆ ತಂಪಾಗಿರುತ್ತೆ. ಲಿಸ್ಟ್ ಸಮ್ ಆಬ್ಜೆಕ್ಟ್ಸ್ ಯು ಯೂಸ್ ಕಾಮನ್ಲಿ ಇನ್ ಟೇಬಲ್ 4.1. ಮಾರ್ಕ್ ದೀಸ್ ಆಬ್ಜೆಕ್ಟ್ಸ್ ಆ್ಯಸ್ ಹಾಟ್ ಆರ್ ಕೋಲ್ಡ್. 4.1 ಟೇಬಲಲ್ಲಿ ಕೆಲವೊಂದು ವಸ್ತುಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಬಿಸಿ ಯಾವುದು ತಂಪು ಅಂತೇಳಿ ರೈಟ್ ಮಾರ್ಕ್ ಮಾಡಿ ಅಂತೇಳಿ. ಐಸ್ ಕ್ರೀಮ್ ಅವರೇ ಕೊಟ್ಬಿಟ್ಟಿದ್ದಾರೆ. ಐಸ್ ಕ್ರೀಮ್ ಈಸ್ ಎ ಕೋಲ್ಡ್, ಕೂಲ್. ಸ್ಪೂನ್ ಇನ್ ಟೀ ಕಪ್. ಟೀ ಕಪ್ನಲ್ಲಿರ್ತಕ್ಕಂಥ ಒಂದು ಸ್ಪೂನ್, ಚಮಚ ಏನೋ ವಾಮ್, ಬಿಸಿಯಾಗಿರುತ್ತದೆ. ಫ್ರೂಟ್ ಜ್ಯೂಸ್, ಹಣ್ಣಿನ ರಸ, ತಂಪಾಗಿರುತ್ತದೆ, ತಣ್ಣಗಿರುತ್ತೆ ಅಲ್ವಾ? ಕೋಲ್ಡ್. ಹ್ಯಾಂಡಲ್ ಆಫ್ ಎ ಫ್ರೈಯಿಂಗ್ ಪ್ಯಾನ್, ಬಾಣಲಿಯ ಹಿಡಿ. ಬಿಸಿ ಬಾಣಲಿ ಅಂತ ಏನು ಕೊಟ್ಟಿಲ್ಲ, ಸೊ ಬಾಣಲಿಯ ಹಿಡಿ ತಣ್ಣಗೆ ಇರುತ್ತೆ ಅಲ್ವಾ? ಬಿಸಿಯಾದ ಬಾಣಲಿಯ ಹಿಡಿ ಅಂತ ಕೊಟ್ಟಿದ್ರೆ ಹಾಟ್ ಅಂತ ಹಾಕ್ಬೇಕಿತ್ತು. ಸೊ ಕೋಲ್ಡ್. ಈ ರೀತಿ ನೀವು ಪ್ರತಿದಿನ ನೋಡ್ತಕ್ಕಂಥ ಕೆಲವೊಂದು ವಸ್ತುಗಳಲ್ಲಿ ಯಾವುದು ಹಾಟು ಯಾವುದು ಕೋಲ್ಡ್ ಅಂತೇಳಿ ಇನ್ನು ಟು ಲಿಸ್ಟ್ ಮಾಡಿ. ದಿಸ್ ಇಸ್ ದ ಹೋಮ್ವರ್ಕ್ ಫಾರ್ ಯು. ಯು ಲಿಸ್ಟ್ ಎ ಹಾಟ್ ಆ್ಯಂಡ್ ಕೋಲ್ಡ್ ಆಬ್ಜೆಕ್ಟ್ಸ್. ಅಟ್ಲೀಸ್ಟ್ ಲಿಸ್ಟ್ 5 ಹಾಟ್ ಆ್ಯಂಡ್ ಕೋಲ್ಡ್ ಆಬ್ಜೆಕ್ಟ್ಸ್. 5 ತಂಪು ಮತ್ತು ಬಿಸಿ ಆಬ್ಜೆಕ್ಟ್ಸ್ಗಳನ್ನ ಲಿಸ್ಟ್ ಮಾಡಿ. ಡು ನಾಟ್ ಟಚ್ ಆಬ್ಜೆಕ್ಟ್ಸ್ ವಿಚ್ ಆರ್ ಟೂ ಹಾಟ್. ಅದೇ ರೀತಿ ಅತಿಯಾದ, ತುಂಬ ಬಿಸಿಯಾದ ಯಾವುದೇ ವಸ್ತುಗಳನ್ನು ಬರಿಗೈನಿಂದ ಮುಟ್ಟಬೇಡಿ. ಬಿ ಕೇರ್ಫುಲ್ ವೈಲ್ ಹ್ಯಾಂಡ್ಲಿಂಗ್ ಎ ಕ್ಯಾಂಡಲ್ ಫ್ಲೇಮ್ ಆರ್ ಎ ಸ್ಟವ್. ಯಾವಾಗಲೂ ಕ್ಯಾಂಡಲ್ ಫ್ಲೇಮ್, ದೀಪದ ಉರಿ ಇರ್ಬೋದು, ಆ ಫ್ಲೇಮ್, ಸ್ಟವ್ ಹತ್ರ ಉರಿಯತಕ್ಕಂತಹ ಸ್ಟವ್ ಅವುಗಳ ಹತ್ರ ನಿಮ್ಮ ಕೈಗಳನ್ನ ಇಡುವಂಥದ್ದು, ಅದರ ಹತ್ರ ತುಂಬ ಏನಾದರೂ ಮುಟ್ಟೋಕೆ ಹೋಗುವಂಥದ್ದು ಇವುಗಳನ್ನು ಮಾಡಬೇಡಿ. ಹಾಗೆ ಕೇರ್ಫುಲ್ ಆಗಿರಿ. ಬೆಂಕಿ ಹತ್ರ ಯಾವಾಗಲೂ ಸ್ಟೋವಿಂದ ಇರಲಿ, ಒಂದು ಕ್ಯಾಂಡಲಿಂದ ಇರಲಿ, ಒಂದು ಮ್ಯಾಚ್ ಬಾಕ್ಸಿಂದ ಇರಲಿ, ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ವಿ ಸಿ ದಟ್ ಸಮ್ ಆಬ್ಜೆಕ್ಟ್ಸ್ ಆರ್ ಕೋಲ್ಡ್ ವೈಲ್ ಸಮ್ ಆರ್ ಹಾಟ್. ನಾವೀಗ ನೋಡಿದ್ವಿ ಕೆಲವೊಂದು ವಸ್ತುಗಳು ಬಿಸಿಯಾಗಿದ್ದಾವೆ, ಕೆಲವೊಂದು ವಸ್ತುಗಳು ತಂಪಾಗಿರುತ್ತವೆ. ಯು ಆಲ್ಸೋ ನೋ ದಟ್ ಸಮ್ ಆಬ್ಜೆಕ್ಟ್ಸ್ ಆರ್ ಹಾಟರ್ ದ್ಯಾನ್ ಅದರ್ಸ್ ವೈಲ್ ಸಮ್ ಆರ್ ಕೋಲ್ಡರ್ ದ್ಯಾನ್ ಅದರ್ಸ್. ನಿಮಗೆ ಗೊತ್ತಿದೆ ಕೆಲವೊಂದು ವಸ್ತುಗಳು ಏನು ಹಾಟರ್ ದ್ಯಾನ್ ಅದರ್ಸ್, ಒಂದು ವಸ್ತುವಿಗಿಂತ ಹೆಚ್ಚು ಬಿಸಿಯಾಗಿರುತ್ತೆ. ಕೆಲವೊಂದು ವಸ್ತುಗಳು ಮತ್ತೊಂದು ವಸ್ತುಗಳಿಗಿಂತ ತುಂಬ ತಂಪಾಗಿರುತ್ತವೆ. ಹೌ ಡು ವಿ ಡಿಸೈಡ್ ವಿಚ್ ಆಬ್ಜೆಕ್ಟ್ಸ್ ಈಸ್ ಹಾಟರ್ ದ್ಯಾನ್ ದ ಅದರ್ಸ್? ಯಾಕಂದರೆ ಒಂದು ವಸ್ತು ಮತ್ತೊಂದು ವಸ್ತುವಿಗಿಂತ ತಾಪದಲ್ಲಿದೆ ಅಥವಾ ಬಿಸಿಯಾಗಿದೆ ಎಂದು ಹೇಗೆ ತಿಳಿಯುವುದು? ವಿ ಆಫ್ಟನ್ ಡೂ ಇಟ್ ಬೈ ಟಚಿಂಗ್ ದ ಆಬ್ಜೆಕ್ಟ್ಸ್.
ಹೇಗೆ ತಿಳಿಯೋದು ಅಂದರೆ ಆ ವಸ್ತುವಿನ ಟಚ್ ಮಾಡೋದ್ರಿಂದ, ಅವುಗಳನ್ನು ಸ್ಪರ್ಶಿಸುವುದರ ಮೂಲಕ ವಸ್ತುಗಳು ತಂಪಾಗಿದೆಯೇ ಅಥವಾ ಬಿಸಿಯಾಗಿದೆಯೇ ಎಂಬುದು ತಿಳಿಯಬಹುದೇ. ಅವುಗಳನ್ನು ಸ್ಪರ್ಶಿಸೋದ್ರಿಂದ, ಟಚ್ ಮಾಡೋದ್ರಿಂದ, ಮುಟ್ಟುವುದರಿಂದ ತಿಳ್ಕೋಬೋದಾ. ಬಟ್ ಈಸ್ ಅವರ್ ಸೆನ್ಸ್ ಆಫ್ ಟಚ್ ರಿಯಲಬಲ್? ಲೆಟ್ ಅಸ್ ಫೈಂಡ್ ಔಟ್. ಆದರೆ ನಮ್ಮ ಸ್ಪರ್ಶದಿಂದ ಸರಿಯಾಗಿ ಆ ವಸ್ತುವು ತಂಪಾಗಿದೆ ಅಥವಾ ಬಿಸಿಯಾಗಿದೆ ಎಂದು ತಿಳಿಯಲು ಸಾಧ್ಯವೇ? ಹಾಗಾದರೆ ಪರೀಕ್ಷಿಸಿ ನೋಡೋಣ. ಅದಕ್ಕೊಂದು ಆ್ಯಕ್ಟಿವಿಟಿ ಮೂಲಕ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಹೇಗೆ ನಾವು ಸ್ಪರ್ಶದ ಮೂಲಕ, ಟಚ್ ಮಾಡೋದ್ರ ಮೂಲಕ ಒಂದು ವಸ್ತು ಬಿಸಿ ಆಗಿದೆ ಅಥವಾ ತಂಪಾಗಿದೆ ಅಂತೇಳಿ ತಿಳ್ಕೊಳ್ಳೋದು. ಆ್ಯಕ್ಟಿವಿಟಿ 3.1 ನೋಡಿ. ಟೇಕ್ 3 ಸ್ಮಾಲ್ ಟಬ್ಸ್ ಆರ್ ಕಂಟೈನರ್ಸ್, ಅಂದರೆ 3 ಈ ರೀತಿಯ ಬೌಲ್ ಅಂದರೆ 3 ಕಂಟೈನರ್ಸ್ಗಳನ್ನ 3 ತೆಗೆದುಕೊಳ್ಳಿ. ಲೇಬಲ್ ದಮ್ ಆಸ್ ಎ ಬಿ ಸಿ, 3ಕ್ಕೂ ಒಂದಕ್ಕೆ ಎ ಬಿ ಸಿ ಅಂಥೇಳಿ ಲೇಬಲ್ ಮಾಡಿ. ಪುಟ್ ಕೋಲ್ಡ್ ವಾಟರ್ ಇನ್ ಮಗ್ ಎ, ಮಗ್ಗೆ ಏನು ಕೋಲ್ಡ್ ವಾಟರನ್ನು, ತಣ್ಣನೆಯ ನೀರನ್ನು ಹಾಕಿ. ಆ್ಯಂಡ್ ಹಾಟ್ ವಾಟರ್ ಇನ್ ಮಗ್ ಬಿ, ಬಿಸಿ ನೀರನ್ನು ಬಿ ಬಾಕ್ಸ್, ಬಿ ಮಗ್ಗಿಗೆ ಹಾಕಿ. ಮಿಕ್ಸ್ ಸಮ್ ಕೋಲ್ಡ್ ಆ್ಯಂಡ್ ಹಾಟ್ ವಾಟರ್ ಇನ್ ಮಗ್ ಸಿ, ಅದೇ ರೀತಿ ಸ್ವಲ್ಪ ಬಿಸಿ ನೀರು ಸ್ವಲ್ಪ ತಣ್ಣನೆಯ ನೀರನ್ನು ಎರಡನ್ನೂ ಮಿಕ್ಸ್ ಮಾಡಿ ಸಿ ಟಬ್ಬಿಗೆ ಹಾಕಬೇಕು. ಫೀಲಿಂಗ್ ವಾಟರ್ ಇನ್ 3 ಕಂಟೈನರ್, ಸ್ಪರ್ಶದಿಂದ 3 ಕಂಟೈನರ್ಗಳಲ್ಲಿ ಇರ್ತಕ್ಕಂತಹ ನೀರಿನ ಅನುಭವ ಇದೆ. ಮೇಕ್ ಶೋರ್ ದಟ್ ವಾಟರ್ ಈಸ್ ನಾಟ್ ಸೋ ಹಾಟ್ ದಟ್ ಯು ಬರ್ನ್ ಯುವರ್ ಹ್ಯಾಂಡ್. ಮೇಕ್ ಶೋರ್ ದಟ್ ವಾಟರ್ ಈಸ್ ನಾಟ್ ಸೋ ಹಾಟ್ ದಟ್ ಯು ಬರ್ನ್ ಯುವರ್ ಹ್ಯಾಂಡ್, ಅಂದರೆ ನೀವು ನಿಮ್ಮ ಕೈಯನ್ನು ಬಿಸಿ ಮಾಡ್ಕೊಂಡಿದ್ದೀರ, ಅರ್ಥ ಆಯ್ತಾ? ಅದನ್ನು ನೀರಿಗೆ ಹಿಡಿದ್ರೆ ನೀರು ಬಿಸಿ ಆಗಲ್ಲ ಅಥವಾ ನೀರು ಬಿಸಿ ಆಗುತ್ತಾ ಇಲ್ವಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳಿ ಅಂತೇಳಿ. ಓಕೆ. ನಾವು ಡಿಪ್ ಯುವರ್ ಲೆಫ್ಟ್ ಹ್ಯಾಂಡ್ ಇನ್ ಮಗ್ ಎ, ನಿಮ್ಮ ಎಡಗೈಯನ್ನು ಎ ಮಗ್ ಹೇಗೆ ಅಂದರೆ ತಣ್ಣನೆಯ ನೀರಿಗೆ ಇಡಿ. ಆ್ಯಂಡ್ ರೈಟ್ ಹ್ಯಾಂಡ್ ಇನ್ ಮಗ್ ಬಿ, ಬಲಗೈಯನ್ನು ಬಿಸಿ ನೀರಿಗೆ ಇಡಿ. ಆಫ್ಟರ್ ಕೀಪಿಂಗ್ ದ ಹ್ಯಾಂಡ್ಸ್ ಇನ್ ದ 2 mugs ಫಾರ್ 2 to 3 minutes, 2 ರಿಂದ 3 ನಿಮಿಷ ಆದಮೇಲೆ ಎರಡೂ ಕೈಗಳನ್ನು ಆಫ್ಟರ್ ಕೀಪಿಂಗ್ ದ ಹ್ಯಾಂಡ್ಸ್ ಇನ್ 2 mugs ಫಾರ್ 2 to 3 minutes, ಅಂದರೆ 2 ರಿಂದ 3 ನಿಮಿಷ ಎಡಗೈ ಮತ್ತು ಬಲಗೈಗಳನ್ನು ಅದೇ ಮಗ್ಗಿನಲ್ಲಿ ಹಾಗೆ ಇಟ್ಕೊಳ್ಳಿ. ಅಂದರೆ ನಿಮ್ಮ ಕೈ ಇಲ್ಲಿ ಬಿಸಿ ನೀರಿಗೆ ಹಾಕ್ತಿರಲ್ಲ, ಇದರಲ್ಲೇ ಇಟ್ಕೊಂಡಿರ್ಬೇಕಲ್ವ 3 minutes. ಅಂದರೆ ನೀವು ಬಿಸಿ ನೀರು ನೀವು ಕೈ ಸ್ಪರ್ಶಿಸುವಷ್ಟು ತಡೆದುಕೊಳ್ಳುವಷ್ಟು ಬಿಸಿ ಇದೆ ಚೆಕ್ ಮಾಡ್ಕೊಂಡು ಇಲ್ಲಿ ಬಿ ಮಗ್ಗಿಗೆ ಕೈಯನ್ನು ಇಡಬೇಕು. ತುಂಬ ಕುದಿಯೋ ನೀರು, ಬಿಸಿ ನೀರನ್ನು ಇಡಬಾರ್ದು. ಅಥವಾ ಮೇಕ್ ಶೋರ್ ದಟ್ ವಾಟರ್ ಈಸ್ ಹಾಟ್ ನಾಟ್ ಸೋ ಹಾಟ್, ಅಂದರೆ ತುಂಬ ಬಿಸಿ ಇಲ್ವಾ, ಅತಿಯಾದ ಬಿಸಿ ಇಲ್ವಾ ಅಂತ ಶೋರ್ ಮಾಡಿಕೊಂಡು ಖಚಿತಪಡಿಸಿಕೊಂಡು ನಿಮ್ಮ ಕೈಗಳನ್ನು ಬಿಸಿ ನೀರಿಗೆ ಇಡಬೇಕು. ಅರ್ಥ ಆಯ್ತಾ? 2 to 3 minutes. ಪುಟ್ ಬೋತ್ ದ ಹ್ಯಾಂಡ್ಸ್ ಸೈಮಲ್ಟೇನಿಯಸ್ಲಿ ಇನ್ ಮಗ್ ಸಿ, ನಂತರ 3 minutes ಆದಮೇಲೆ ಎರಡೂ ಕೈಗಳನ್ನು ತೆಗೆದು ಸಿ ಮಗ್ಗಿಗೆ ಒಟ್ಟಿಗೆ ಇಡಿ. ಡು ಬೋತ್ ದ ಹ್ಯಾಂಡ್ಸ್ ಗೆಟ್ ದ ಸೇಮ್ ಫೀಲಿಂಗ್? ಒಂದು ಕೈ ತಣ್ಣೀರಿನಲ್ಲಿತ್ತು, ಇನ್ನೊಂದು ಕೈ ಬಿಸಿ ನೀರಿನಲ್ಲಿತ್ತು. ಇವೆರಡನ್ನೂ ಒಟ್ಟಿಗೆ ಸಿ ಮಗ್ಗು, ಬಿಸಿ ಅಥವಾ ತಣ್ಣನೆ ನೀರು ಎರಡೂ ಮಿಕ್ಸ್ ಇರ್ತಕ್ಕಂಥ ನೀರಿಗೆ ಇಟ್ಟಾಗ ಎರಡೂ ಕೈದು ಫೀಲು ಒಂದೇ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನೀವು ಪರೀಕ್ಷೆ ಮಾಡ್ತೀರಾ, ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತೀರಾ ನಿಮಗೆ ಏನು ಫೀಲ್ ಆಗುತ್ತೆ ಅಂತ. ಇಲ್ಲಿ ಏನು ಫೀಲ್ ಆಗಿದೆ ಬೋಜೋಗೆ ಅಂತ ಕೊಟ್ಟಿದ್ದಾರೆ, ನಿಮಗೂ ಅದೇ ಫೀಲ್ ಆಗುತ್ತಾ? ಯು ಕ್ಯಾನ್ ಡೂ ದಿಸ್ ಎಕ್ಸ್ಪೆರಿಮೆಂಟ್ ಇನ್ ಯುವರ್ ಹೌಸಸ್. ನಿಮ್ಮ ಮನೆಗಳಲ್ಲಿ ಈ ರೀತಿಯ ಪ್ರಯೋಗವನ್ನು ನೀವು ಮಾಡಿ, ಆದರೆ ಅತಿಯಾದ ಬಿಸಿ ನೀರನ್ನು ಹಾಕ್ಕೊಬೇಡಿ. ಸ್ನಾನಕ್ಕೆ ಬಳಸ್ತಿರಲ್ಲ ಅಷ್ಟು ಬಿಸಿ ಇರ್ತಕ್ಕಂಥ ನೀರು ಸಾಕು. ಬೋಜೋ ಸೇಸ್ ಮೈ ಲೆಫ್ಟ್ ಹ್ಯಾಂಡ್ ಟೆಲ್ಸ್ ಮೀ ದಟ್ ದ ವಾಟರ್ ಇನ್ ಮಗ್ ಸಿ ಈಸ್ ಹಾಟ್. ಬೋಜೋನ ಎಡಗೈ ಏನು ಸಿ ಮಗ್ಗಿಗೆ ಹಾಕಿದ್ರೆ ಅವನ ಹ್ಯಾಂಡ್ ಹಾಟ್ ಬಿಸಿ ಇದೆಯಂತೆ. ಆ್ಯಂಡ್ ದ ರೈಟ್ ಹ್ಯಾಂಡ್ ಟೆಲ್ಸ್ ಮೀ ದಟ್ ದ ಸೇಮ್ ವಾಟರ್ ಈಸ್ ಕೋಲ್ಡ್. ಅದೇ ರೀತಿ ಅವನ ಬಲಗೈನ ಕೋಲ್ಡ್ ವಾಟರ್ಗೆ ಹಾಕಿದಲ್ಲ ಅದು ತಣ್ಣಗೆ ಇದೆಯಂತೆ. ವಾಟ್ ಶುಡ್ ಐ ಕನ್ಕ್ಲೂಡ್? ಹಾಗಾದರೆ ಯಾವ ತೀರ್ಮಾನಕ್ಕೆ ಬರೋದು ನಾವು? ಸಿ ಮಗ್ಗಿಗೆ ಹಾಕಿದ್ರೆ ಬಿಸಿ ಇದ್ದಂತಹ ಕೈ ಬಿಸಿಯಾಗೇ ಇದೆ, ತಣ್ಣಗಿದ್ದಂತಹ ಕೈ ತಣ್ಣಗೇ ಇದೆ. ಈ ಸಿ ಮಗ್ಗಿಗೆ ಹಾಕಿದ್ರೆ ಎರಡೂ ಕೈಗಳನ್ನ
ಎರಡು ಒಂದೇ ಅನುಭವ ಆಗ್ತಿಲ್ವಂತೆ. ಇಲ್ಲ ಎರಡು ಬಿಸಿ ಇರಬೇಕು, ಇಲ್ಲ ಎರಡು ತಣ್ಣಗಾಗಬೇಕು. ಇಲ್ಲ, ಬಿಸಿ ಇರೋದು ಬಿಸಿನೇ ಇದೆಯಂತೆ, ತಣ್ಣಗಿರೋದು ತಣ್ಣಗೆ ಅನುಭವ ಆಗ್ತಿದೆ. ಹಾಗಾದರೆ ಇದರಿಂದ ನಮ್ಗೆ ಯಾವ ತೀರ್ಮಾನಕ್ಕೆ ಬರೋದು ಅಂತ ಹೇಳ್ತಿದ್ದಾರೆ. Boyle's confusion shows that we cannot always rely on our sense of touch to decide whether an object is hot or cold. ಬೂಜೋಗೆ ಒಂದು ಅರ್ಥ ಆಯಿತು. ಅವನಿಗೆ ಕನ್ಫ್ಯೂಷನ್ ಶೋಸ್ ದಟ್, ಇದರಿಂದ ಅವನು ಸ್ವಲ್ಪ ವಿಚಲಿತನಾದ, ಅಂದರೆ ಕನ್ಫ್ಯೂಷನ್ ಆಗ್ತಿದೆ ಅವನಿಗೆ, ಸ್ವಲ್ಪ ಡಿಸ್ಟರ್ಬ್ ಆದ, ಕನ್ಫ್ಯೂಷನು ಆಯಿತು. ಯಾಕೆ? ವಿ ಕೆನಾಟ್ ಆಲ್ವೇಸ್ ರಿಲೈ ಆನ್ ಅವರ್ ಸೆನ್ಸ್ ಟು ಟಚ್. ಅಂದರೆ ನಾವು ಯಾವಾಗಲೂ ನಮ್ಮ ಸ್ಪರ್ಶದಿಂದ ಯಾವುದೇ ಒಂದು ವಸ್ತುಗಳು ಬಿಸಿಯಾಗಿದೆ ಅಥವಾ ತಣ್ಣಗಿದೆ ಅಂತೇಳಿ ನಮ್ಮ ಸ್ಪರ್ಶದಿಂದ ನಾವು ಖಚಿತಪಡಿಸಿಕೊಳ್ಳೋದಕ್ಕೆ ಆಗಲ್ಲ. ಸಮ್ಟೈಮ್ಸ್ ಇಟ್ ಮೇ ಡಿಸೀವ್ ಅಸ್. ಕೆಲವೊಂದು ಬಾರಿ ಅದನ್ನು ಪರೀಕ್ಷಿಸಬೇಕಾಗುತ್ತದೆ. ಅಂದರೆ ಕೇವಲ ಸ್ಪರ್ಶದಿಂದ ವಸ್ತುಗಳು ಬಿಸಿಯಾಗಿದ್ದಾವೆ ಅಥವಾ ವಸ್ತುಗಳು ತಣ್ಣಗಿದೆಯೇ ಅಂತೇಳಿ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ. ಈಗ ಅವನ ಕೈಗಳನ್ನೇ ನೋಡ್ಕೊಂಡ ಅಲ್ವಾ. ದೆನ್ ಹೌ ಡು ವಿ ಫೈಂಡ್ ಔಟ್ ಹೌ ಹಾಟ್ ಆ್ಯಂಡ್ ಆಬ್ಜೆಕ್ಟ್ ರಿಯಲಿ ಈಸ್. ಹಾಗಾದರೆ ನಿಜವಾಗಿಯೂ ಒಂದು ವಸ್ತು ಬಿಸಿಯಾಗಿದೆ ಎಂಬುದನ್ನು ಹೇಗೆ ನಾವು ತಿಳಿದುಕೊಳ್ಳೋದು, ಹೇಗೆ ಖಚಿತಪಡಿಸಿಕೊಳ್ಳುವುದು? ಎ ರಿಲಯಬಲ್ measure of the hotness of an object is its temperature. ವಸ್ತುವಿನ ಉಷ್ಣತೆಯ ಮಟ್ಟದ ಒಂದು ವಿಶ್ವಸನೀಯ ಅಳತೆಯೇ ಅದರ ತಾಪ. ಎ ರಿಲಯಬಲ್ ಮೆಷರ್ಸ್ ಆಫ್ ದ ಹಾಟ್ನೆಸ್ ಆಫ್ ಎನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದರೆ ಒಂದು ವಸ್ತುವಿನ ಉಷ್ಣತೆಯ ಮಟ್ಟ. ಅಂದರೆ ಒಂದು ವಸ್ತು ಬಿಸಿಯಾಗಿದೆ, ಅದರ ಉಷ್ಣತೆ ಇದೆ ಅಂದರೆ ಅದರ ಉಷ್ಣತೆಯ ಮಟ್ಟ ಒಂದು ವಿಶ್ವಸನೀಯ ಅಳತೆಯೇ ಅದರ ತಾಪ. ಈಸ್ ಇಟ್ಸ್ ಟೆಂಪರೇಚರ್. ತಾಪ ಅಂದರೆ ರಿಯಲಬಲ್ ಮೆಷರ್ಸ್ ಆಫ್ ದ ಹಾಟ್ನೆಸ್ ಆಫ್ ಎನ್ ಆಬ್ಜೆಕ್ಟ್. ಒಂದು ವಸ್ತುವಿನ ಉಷ್ಣತೆಯ ಮಟ್ಟವನ್ನು ತಾಪ ಅಂತೇಳಿ ಕರೀತಾರೆ. ಟೆಂಪರೇಚರ್ ಈಸ್ ಮೆಷರ್ಡ್ ಬೈ ಎ ಡಿವೈಸ್ ಕಾಲ್ಡ್ ಥರ್ಮೋಮೀಟರ್. ಅದೇ ರೀತಿ ತಾಪವನ್ನು ಅಳತೆ ಮಾಡುವ ಸಾಧನವೇ ತಾಪಮಾಪಕ. ಒಂದು ವಸ್ತುವಿನ ಉಷ್ಣತೆಯ ಮಟ್ಟ ಇದೆಯಲ್ಲ, ಅದನ್ನು ತಾಪ ಅಂತ ಕರೆದರೆ, ಈ ರೀತಿ ತಾಪವನ್ನು ಹೊಂದಿರತಕ್ಕಂತಹ, ಬಿಸಿಯನ್ನು ಹೊಂದಿರತಕ್ಕಂತಹ ವಸ್ತುಗಳನ್ನು ಅಳತೆ ಮಾಡುವಂತಹ ಒಂದು ಉಪಕರಣವನ್ನು ಏನಂತ ಕರೀತಾರೆ? ಥರ್ಮೋಮೀಟರ್. ಟೆಂಪರೇಚರ್ ಈಸ್ ಮೆಷರ್ಡ್ ಬೈ ಎ ಡಿವೈಸ್ ಕಾಲ್ಡ್ ಥರ್ಮೋಮೀಟರ್. ತಾಪವನ್ನು ಅಳತೆ ಮಾಡುವ ಮಾಪನಕ್ಕೆ ತಾಪಮಾಪಕ ಎಂದು ಕರೆಯಲಾಗುತ್ತದೆ. ಗೊತ್ತಾಯ್ತಾ? ಅಂದರೆ ಯಾವ ವಸ್ತುಗಳು ಬಿಸಿ ಇದೆ, ಎಷ್ಟು ಉಷ್ಣತೆಯನ್ನು ಹೊಂದಿದೆ ಅದನ್ನು ಅಳತೆ ಮಾಡುವಂತಹ ಒಂದು ವಸ್ತು. ಗೊತ್ತಾಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ 3.2 ಮೆಷರಿಂಗ್ ಟೆಂಪರೇಚರ್ ಇದರಿಂದ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು 2-3 ಟೈಮ್ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆಡಿಯೋನ ಕೇಳಿಸ್ಕೊಳ್ಳಿ. ಹೋಮ್ವರ್ಕ್ ಕ್ವಶನ್ಸ್ ಕೊಡ್ತೀನಿ, ಅದಕ್ಕೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ನಾನು ಆನ್ಸರ್ ಮಾಡಿಕೊಡ್ತೀನಿ. ಓಕೆ. ವೈ ಡು ವಿ ವಿಯರ್ ವುಲನ್ ಕ್ಲಾತ್ಸ್ ಇನ್ ವಿಂಟರ್? ವಿಂಟರಲ್ಲಿ ನಾವು ಯಾಕೆ ವುಲನ್ ಕ್ಲಾತ್ಸ್ಗಳನ್ನ ಹಾಕ್ಕೊಳ್ತೀವಿ? ಇಲ್ಲಿದೆ ನೋಡಿ. ವುಲನ್ ಕ್ಲಾತ್ಸ್ ಕೀಪ್ಸ್ ಅಸ್ ವಾರ್ಮ್, ಬಿಸಿಯನ್ನು ಉಂಟು ಮಾಡುತ್ತಾವೆ. ಆ್ಯಂಡ್ ವೈ ಡು ವಿ ವಿಯರ್ ಕಾಟನ್ ಕ್ಲಾತ್ಸ್ ಇನ್ ಸಮ್ಮರ್? ಅದೇ ರೀತಿ ಸಮ್ಮರಲ್ಲಿ ಯಾಕೆ ನಾವು ಕಾಟನ್ ಕ್ಲಾತ್ಸನ್ನು ಹಾಕ್ತೀವಿ? ಅದನ್ನು ಆನ್ಸರ್ ಮಾಡಿ. ಇಲ್ಲೇ ಸಿಗುತ್ತೆ. ಇನ್ ಸಮ್ಮರ್ ವಿ ಫೀಲ್ ಹಾಟ್ ಈವನ್ ಇನ್. ಅದಕ್ಕೆ ಆ್ಯಂಡ್ ಇದರಲ್ಲಿ ಲಿಸ್ಟ್ 5 ಹಾಟ್ ಆ್ಯಂಡ್ ಕೋಲ್ಡ್ ಆಬ್ಜೆಕ್ಟ್ಸ್. ಹಾಟ್ ಆಬ್ಜೆಕ್ಟ್ಸ್ 5, ಕೋಲ್ಡ್ ಆಬ್ಜೆಕ್ಟ್ಸ್ 5ನ ಲಿಸ್ಟ್ ಮಾಡಬೇಕು ನೀವು. ಓಕೆ, 5 ಹಾಟ್ 5 ಇದನ್ನು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿರೋದನ್ನು. ಬಟ್ ನಿಮಗೆ ಗೊತ್ತಿರ್ತಕ್ಕಂಥ 5 ಹಾಟ್ ಆಬ್ಜೆಕ್ಟ್ಸ್, 5 ಕೋಲ್ಡ್ ಆಬ್ಜೆಕ್ಟ್ಸ್ನ ಲಿಸ್ಟ್ ಮಾಡಿ. ಆ್ಯಂಡ್ what is temperature? Which device is used to measure temperature? Temperature ಅಂದ್ರೇನು? ಟೆಂಪರೇಚರ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡುವಂಥ ಡಿವೈಸ್. ನೇಮ್ ದ ಡಿವೈಸ್ ಯೂಸ್ ಟು ಮೆಷರ್ ಟೆಂಪರೇಚರ್. ಓಕೆನಾ? ನೇಮ್ ದ ಡಿವೈಸ್. ಅದೇ ರೀತಿ ಎಕ್ಸ್ಪ್ಲೈನ್ ಹೌ the object is hot or cold.
Explain how the objects are cold and hot. Give example. How do we decide which objects is hotter or hot and cooled? ಹೇಗೆ ನಾವು ಡಿಸೈಡ್ ಮಾಡ್ತೀವಿ? Give example. How do we decide which objects is hot or cold? Explain with an example. ಈ ಎಕ್ಸ್ಪೆರಿಮೆಂಟ್ನೇ 3 ಟಬ್ ತಗೊಳ್ಳೋದು, ಇಲ್ಲಿಂದನೇ ಆ್ಯಕ್ಟಿವಿಟಿಯಿಂದನೇ ಎಕ್ಸ್ಪ್ಲೈನ್ ಮಾಡಿ. ರೈಟ್ ಯುವರ್ ಕನ್ಕ್ಲೂಷನ್. ಹಾಗೆ ಇದರ ಕನ್ಕ್ಲೂಷನ್ ಎಕ್ಸ್ಪೆರಿಮೆಂಟನ್ನು ಮಾಡ್ತೀವಿ, ಹಾಟ್ ಹೇಗಿದೆ ಕೋಲ್ಡ್ ಹೇಗಿದೆ ಅಂತ, ಬಟ್ ಅದರ ಕನ್ಕ್ಲೂಷನ್ ಏನು ಅಂತೇಳಿ ಬರೀಬೇಕು. ಇದೇ ಸಿಗುತ್ತಲ್ಲ ನಿಮಗೆ ಕನ್ಕ್ಲೂಷನ್. ಸೆನ್ಸ್ ಇಲ್ಲಿ ವಿ ಕೆನ್ ನಾಟ್ ಆಲ್ವೇಸ್ ರಿಲೇ ಆನ್ ಅವರ್ ಸೆನ್ಸ್ ಆಫ್ ಟಚ್ ಟು ಡಿಸೈಡ್ ವೆದರ್ ಆ್ಯನ್ ಆಬ್ಜೆಕ್ಟ್ ಈಸ್ ಹಾಟ್ ಆರ್ ಕೋಲ್ಡ್. ಸಮ್ಟೈಮ್ಸ್ ಇಟ್ ಮೇ ಬಿ ಡಿಸೀವ್ಸ್ ಅಸ್ ಅಂತೆ. ಆಯಿತಾ? ಇದೆ ಅದು ಕನ್ಕ್ಲೂಷನ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ. ನೀವೇ ಹೋಮ್ವರ್ಕ್ ಕ್ವೆಶ್ಚನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.